ಗಂಡಿಂದ 6 ಮೊಮ್ಮಕ್ಕಳು, ಗಂಡು ಹೆಣ್ಣು 3 ಗಂಡು 3 ಹೆಣ್ಣು 6 ಮೊಮ್ಮಕ್ಕಳು. ಯಾರೇ ಬಂದು ಏನೇ ಕೇಳ್ಕೊಳ್ತಾರಲ್ಲ 7 ವಾರ ಕೈ ಕಟ್ಟಿದ್ರೆ ಅವ್ರು ಕೇಳ್ಕೊಂಡಿರೋದು 100% ಆಗಿದೆ. ಪರ್ಸನಲ್ ನಾವು ಕೂಡ ನನ್ನ ಪರ್ಸನಲ್ ಕೂಡ ನಾನು ಏನು ಕೇಳ್ಕೊಂಡಿದ್ದೀನಿ ಖಂಡಿತ ಆಗಿದೆ. ಬಸವ ದಾಸ್ಕೋ ಅಂತಾರೋ ಲೈನಾಗೆ ದಾಸ್ಕೋಬೇಕು, ಮುಂದೆ ಅಂತ್ಕೋಬಾರ್ದು. ನಮಸ್ತೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಈ ರೀತಿಯಾಗಿ ಶುರು ಮಾಡ್ತಾ ಇದ್ದೀನಿ ನೋಡಿ. ಅಪ್ಪ, ನಾನು ಎದ್ದಾಗ ಸ್ವಲ್ಪ ಕಡಿಮೆ ಇತ್ತು, ಈಗಂತೂ ಕವಳಸ್ನೋ ಏನೂ ಕಾಣಿಸ್ತಾ ಇಲ್ಲ, ಫುಲ್ ಮುಚ್ಕೊಂಬಿಟ್ಟಿದೆ ನೋಡಿ. ಮನೆಗಳೇ ಕಾಣಿಸ್ತಾ ಇಲ್ಲ ನೋಡಿ. ಈ ರೀತಿ ಕವಳ ಬೀಳಬೇಕಾದ್ರೆ ನೋಡಿ ಯಾವ ರೀತಿ ಮುಚ್ಕೊಂಬಿಟ್ಟಿದೆ. ಊರಲ್ಲಿ ಮನೆಗಳೆಲ್ಲ ಇಲ್ವೇನೋ ಅನ್ನಿಸ್ತಾ ಇದೆ. ಇಲ್ಲೆಲ್ಲ ಹತ್ರದಲ್ಲಿರೋದು ಸ್ವಲ್ಪ ಶಿವ, ಊಟಿ ಕೊಡೈಕೆನಾಲ್ ಥರ ಆಗಿದೆ. ಇವತ್ತಿನ ವ್ಲಾಗನ್ನು ಒಂದು ಫ್ರೆಶ್ ವಾತಾವರಣವನ್ನು ಶೇರ್ ಮಾಡೋದ್ರ ಮೂಲಕನೇ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ನೋಡಿದ್ರಲ್ಲ ಯಾವ ರೀತಿ ಕವಳ ಎಲ್ಲ ಬೀಳ್ತಾ ಇತ್ತು. ಹೌದು, ಅದನ್ನು ಕವಳ ಅಂತಲೇ ತಾನೇ ಅನ್ನೋದು. ನಮ್ಮ ಕಡೆಗೆ ಕವಳ ಅಂತಲೇ ಅಂತಾರೆ. ನಿಮ್ಮ ಕಡೆಗೆ ಏನಾದರೂ ಬೇರೆ ಪದನ ಉಪಯೋಗಿಸ್ತಾರ ಕಮೆಂಟ್ ಮಾಡಿ. ಆಮೇಲೆ ಅದು ತಪ್ಪು ಅಂತ ಹೇಳಿ ಕ್ಲಾಸ್ ತಗೊಂಡು ಕಮೆಂಟ್ ಮಾಡಿರ. ಮತ್ತು ಇವತ್ತಿನ ವ್ಲಾಗಲ್ಲಿ ನಾನು ಮತ್ತು ನನ್ನ ನಾದಿನಿ ಮತ್ತು ನಮ್ಮ ಎರಡನೇ ಅಕ್ಕ ಗೌಡ್ಗೆರೆಗೆ 2ನೇ ಬಾರಿ ಬಂದಿದ್ದೀನಿ. ಅಂದರೆ ಕಳೆದ ಬಾರಿ ನನ್ನ ನಾದಿನಿ ಬಂದಿರಲಿಲ್ಲ, ನಮ್ಮ ಅಕ್ಕ ಅವರಿಬ್ಬರು ಕೂಡ ಬಂದಿದ್ದರು, ಹಾಗೆ ರೇಖಾನೂ ಕೂಡ ಬಂದಿದ್ಲು. ಈ ಸರಿ ನನ್ನ ನಾದಿನಿಯನ್ನು ಕೂಡ ಗೌಡ್ಗೆರೆಗೆ ಕರ್ಕೊಂಬಂದಿದ್ದೀನಿ. ನಾನಿದು 2ನೇ ಬಾರಿ, ಇನ್ನೂ 5 ಸಲ ಬರಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ತಾಯಿ ಮುಂದೆ ಅರ್ಕೆನೂ ಕೂಡ ಇಟ್ಟಿದ್ದೀನಿ. ಅದೇನು ಅರ್ಕೆ ಅಂತ ಹೇಳಿ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಸಾಕಷ್ಟು ಜನ ನನಗೆ DM ಮಾಡಿ ಕೇಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಗೌಡ್ಗೆರೆ ಲೊಕೇಶನ್ನ ಶೇರ್ ಮಾಡ್ಕೊಳ್ಳಿ ಪ್ಲೀಸ್, ಅಲ್ಲಿಗೆ ಹೇಗೆ ಹೋಗೋದು ಅಂತ ಹೇಳಿ ಅಂತೇಳಿ. ನಾನು ತುಮಕೂರಿಂದ ಹೇಳ್ತೀನಿ, ಯಾಕೆಂತಂದರೆ ನಾನು ಹೋಗಿರೋದು ತುಮಕೂರಿಂದ ಅಲ್ವಾ. ತುಮಕೂರಿಂದ ಹೋಗೋದು ಹೇಗೆ ಅಂತ, ನಾನು ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಬಸ್ ರೂಟ್ ಹೇಳ್ತೀನಿ. ವೆಹಿಕಲ್ಗಳಲ್ಲಿ ಹೋಗೋದಿದ್ರು ಕೂಡ ಅದೇ ರೂಟಲ್ಲಿ ಹೋಗ್ಬೋದು. ಕುಣಿಗಲ್ ಬಸ್ ಸ್ಟ್ಯಾಂಡಲ್ಲಿ, ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಕುಣಿಗಲ್ ಬಸ್ಸನ್ನು ಹತ್ತಿದ್ರೆ ಅವರು ಸೀದಾ ಮದ್ದನಕುಪ್ಪೆ ಅಥವಾ ಮಲ್ಲನಕುಪ್ಪೆ ಅಂತಕ್ಕಂಥ ಗೇಟಿಗೆ ಕುಣಿಗಲ್ ಬಸ್ ಹತ್ತಿದ್ರೆ ಅವರು ಕರ್ಕೊಂಡು ಹೋಗ್ತಾರೆ. ಅಥವಾ ತುಮಕೂರಿಂದಲೇ ಡೈರೆಕ್ಟಾಗಿ ಗೌಡ್ಗೆರೆ ಅಥವಾ ಗೌಡ್ಗೆರೆ ಗೇಟ್ವರೆಗೂ ಬಸ್ಗಳಿದೆ ಅಂತ ಹೇಳಿದ್ರು. ಆದರೆ ನಾನು 2 ಬಾರಿ ಹೋಗಿರೋದು ಕೂಡ ಮಲ್ಲನಕುಪ್ಪೆ ಗೇಟ್ವರೆಗೂ ಮಾತ್ರ ಬಸ್ಸಲ್ಲಿ ಹೋಗಿ, ಅಲ್ಲಿಂದ ಇನ್ನೊಂದು ಬಸ್ಸಲ್ಲಿ ಗೌಡ್ಗೆರೆ ತಿಪ್ಸಂದ್ರ ಗೇಟು, ಅದು ತಿಪ್ಸಂದ್ರ ಗೇಟ್ ಹೆಸರು, ಅದು ಗೌಡ್ಗೆರೆ ಗೇಟು ಅಂತಲೂ ಕೂಡ ಕರೀತಾರೆ. ಯಾರನ್ನೂ ಕೇಳೋದೇ ಬೇಕಿಲ್ಲ, ಅವರೇ ದೇವಸ್ಥಾನ ಅಂದರೆ ನಿಲ್ಲಿಸ್ತಾರೆ. ಅಲ್ಲಿ ಹೋಗಿ ತಿಪ್ಸಂದ್ರದಲ್ಲಿ ಇಳಿದ್ರೆ ಒಂದು 10 ಹೆಜ್ಜೆ ನಡೆದ್ರೆ ಸಿಗುತ್ತೆ. ಇಲ್ಲಾಂದರೆ ಆಟೋದಲ್ಲಿ ಹೋಗಬೇಕು ಅಂದರೆ ಆಟೋದಲ್ಲಿ ಕೂಡ ಹೋಗ್ಬೋದು. ಇಲ್ಲಾಂದರೆ ಸೀದಾ ತುಮಕೂರಿಂದಲೇ ಗೌಡ್ಗೆರೆಗೆ ಹೋಗ್ತಕ್ಕಂಥ ಬಸ್ಗಳು ಕೂಡ ಇದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಈಸಿಯಾಗಿ ಹೋಗ್ಬೋದು. ಗೌಡ್ಗೆರೆಗೆ ಹೋಗೋಕ್ಕೆ ಯಾವುದೇ ಕನ್ಫ್ಯೂಷನ್ ಕೂಡ ಇಲ್ಲ ತುಮಕೂರಿಂದ ಅಂತ ಹೇಳ್ತೀನಿ. ನಾವು ಹೋಗಿದ್ದು ಈ ಸಲ, ಕಳೆದ ಬಾರಿ ನಾನು ಗುರುವಾರ ಹೋಗಿದ್ದೆ, ಅದು ಅಮ್ಮನವರ ವಾರ ಅಲ್ಲ, ಅದರಿಂದ ಜನಗಳೆಲ್ಲ ಕಡಿಮೆ ಇದ್ರು ಅಂತ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ಹೋಗಿದ್ದು ಮಂಗಳವಾರ ಹೋಗಿದ್ದೆ. ನಿಜವಾಗ್ಲೂ ನನಗಂತೂ ತುಂಬ ಆಶ್ಚರ್ಯ ಆಯಿತು ಅಲ್ಲಿ ಬಂದಿರತಕ್ಕಂಥ ಜನಗಳನ್ನು ನೋಡಿ. ನಾನು ಇಷ್ಟು ರಶ್ ಇರುತ್ತೆ ಅಂತ ಅಂದ್ಕೊಂಡೋಗಿಲ್ಲ. ಕಳೆದ ಬಾರಿ ಅದೇ ಟೈಮಿಂಗ್ಸ್ಗೆ ಹೋಗಿ ನಾವು 10:30-11 ಗಂಟೆ ಅಷ್ಟರಲ್ಲಿ ನಾನು ಪೂರ್ತಿ ದರ್ಶನ ಎಲ್ಲ ಮುಗಿಸಿ ಮ್ಯೂಸಿಯಂ ಕೂಡ ಹೋಗಿ ಬಂದಿದ್ವಿ. ಆದರೆ ಈ ಸಲ ನಾವು ಹೋಗಿದ್ದು ಒಂದು 20 ನಿಮಿಷ ಲೇಟ್ ಆಯಿತು ಅಷ್ಟೇ. ಅಲ್ಲಿಗೆ ಹೋದ್ಮೇಲೆ ನಿಜವಾಗ್ಲೂ ಕ್ಯೂ ನಿಂತಿದ್ದು 2 ಅವರ್ ಕ್ಯೂನಲ್ಲಿ ಹೋಗಿದ್ದೀವಿ ನಾವು. ಅವತ್ತು ಹೋಗಿದ್ದ ದಿವಸ ಯಾವುದೇ ಕ್ಯೂ ಇರಲಿಲ್ಲ, ಅಂದರೆ ಕ್ಯೂ ಜಾಗ ಇತ್ತು ಅಷ್ಟೇ. ಸುಮ್ಮನೆ ಸುತ್ತಾಡ್ತಾ ದೇವ್ರ ದರ್ಶನ ಮಾಡಿದ್ವಿ. ಆದರೆ ಈ ಸಲ ಮಾತ್ರ ಆಗಿರಲಿಲ್ಲ. ನಿಜವಾಗ್ಲೂ ನಾನು ಕ್ಯೂನಲ್ಲಿರೋರನ್ನ ಪ್ರತಿಯೊಬ್ಬರನ್ನು ಮಾತಾಡಿಸ್ತಲೇ ಹೋದೆ. ಅವರು ಕೂಡ ಅಂದರೆ ಈ ಸಲ ನನಗೆ ದೇವಸ್ಥಾನಕ್ಕೆ ಹೋಗಿದ್ದು ಹೇಗೆ ಅನ್ನಿಸ್ತು ಅಂತಂದರೆ, ನಾನು ಇಷ್ಟೊಂಥರ ಜನ ಫಾಲೋವರ್ಸ್ ಇದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಮತ್ತು ಮುಖ ನೋಡೋರು ಒಂದು ಸ್ವಲ್ಪ ಜನ ಮಾತಾಡ್ಸಿದ್ರು. ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ
ಅಂದರೆ ಮೈಸೂರು ಭಾಗದಿಂದ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ಅಕ್ಕ, ತುಂಬ ಚೆನ್ನಾಗಿ ಬರ್ತಾ ಇದೆ, ಹೀಗೆ ಮಾಡಿ, ಆಲ್ ದ ಬೆಸ್ಟ್. ಇದನ್ನೆಲ್ಲ ಕೇಳಿ ತುಂಬ ಖುಷಿಯಾಯಿತು. ತಾಯಿ ದರ್ಶನಕ್ಕೆ ಹೋಗಿದ್ದು ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತ ಅಂದರೆ ಈ ರೀತಿ ಆದರೆ ಸಾಕಲ್ವಾ. ನೋಡಿ ಜನಗಳನ್ನು ನೋಡಿ ಅಂತೂ ನೋಡಿ, ಈ ರಶ್ಶನ್ನು ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ. ನಾನಂತೂ ಇಲ್ಲಿ ಎಲ್ಲರನ್ನೂ ಮಾತಾಡಿಸ್ದೆ, ನೀವು ಎಷ್ಟನೇ ಬಾರಿ ಬರ್ತಾ ಇದ್ದೀರಾ, ನಿಮಗೆಲ್ಲ ಉಪಯೋಗ ಆಗೈತಾ, ತಾಯಿ ಒಳ್ಳೇದು ಮಾಡಿದಾಳ, ಈ ಥರ ಎಲ್ಲ ಕೇಳ್ತಾನೆ ಮುಂದೆ ಸಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಸಾಕಷ್ಟು ಜನ ಈ ಕ್ಯೂನಲ್ಲಿ ನನ್ನೂ ಕೂಡ ದೂರದಿಂದ ಎಲ್ಲ ಮಾತಾಡ್ಸಿದ್ರು. ನೋಡಿ ಈ ತಾಯಿ ಮಗು ಕೂಡ ಅಷ್ಟೇ, ನಾನು ಇವ್ರನ್ನೂ ಕೂಡ ಮಾತಾಡಿಸ್ತಾರೆ. ಹುಣಸೂರು ಫಸ್ಟ್ ಟೈಮ್ ಬರ್ತಾರೆ. ನಾನು ಹುಣಸೂರೇ ಹೇಳಿದ್ದೀನಿ, ಫಸ್ಟ್ ಟೈಮ್ ಹೋಗ್ತೀವಿ ನಾವು. ಗಲಾಟೆ ಮಾಡಿರಿ ಇಟ್ಕೊಂಡಿದ್ದಾರೆ ಅಂತ ನೋಡಿ, ಅಳ್ಕೂಡ್ದು ಗೊತ್ತಾ. ಹಾಯ್ ಮಾಡಿಡು, ಹಾಯ್ ಮಾಡಿಡು, ಮುತ್ತು ಕೊಟ್ಟಿಡು. ಅಳದಿಯಾ? ಇಲ್ಲ ಅಳದಿಲ್ಲ ಅಂತ ನನಗೆ ಕ್ಯೂನಲ್ಲಿ ಹೋಗ್ಬೇಕಾದ್ರೆ ಧರ್ಮಸ್ಥಳನೇ ನೆನಪಿಗೆ ಬಂತು. ಯಾಕೆಂದರೆ ಜಾಸ್ತಿ ವರ್ಷ ಆಯಿತು ನಾನು ಧರ್ಮಸ್ಥಳಕ್ಕೆ ಹೋಗಿ, ಆಲ್ರೆಡಿ ಒಂದು 10 ವರ್ಷದ ಮೇಲಾಗಿದೆ. ಆಗ ಹೋದಾಗ ನನಗೆ ಈ ರೀತಿ ಕ್ಯೂನಲ್ಲಿ ಸುತ್ತಿ ಒಳಗಡೆ ಹೋಗಿದ್ದು ನೆನಪಾಯಿತು ಅಂತಲೇ ಹೇಳ್ಬೋದು. ತುಂಬ ಇದೇ ರೀತಿ ಇರುತ್ತಂತೆ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಮತ್ತು ಶನಿವಾರ, ಭಾನುವಾರ ಇಷ್ಟು ದಿನವೂ ಕೂಡ ಇದಕ್ಕಿಂತ ಅಮಾವಾಸ್ಯೆ ಪೌರ್ಣಮಿಲಂತೂ ಡಬ್ಬಲ್ ಜನ ಇರ್ತಾರೆ ಅಂತ ಹೇಳಿದ್ರು. ನನಗಂತೂ ಆಶ್ಚರ್ಯವೇ ಆಯಿತು. ತಾಯಿ ಮಹಿಮೆ ಎಷ್ಟಿರಬೇಕು ಹೇಳಿ. ಯಾರು ಸುಮ್ಮನೆ ದೇವಸ್ಥಾನಗಳನ್ನ, ಒಂದು ದೇವಸ್ಥಾನ ಇದೆ ಅಂತಂದರೆ ಹೋಗೋದಿಲ್ಲ. ಅವರು ಅಂದ್ಕೊಂಡಿದ್ದನ್ನು ತಾಯಿ ಈಡೇರಿಸಿದಾಗ ಮಾತ್ರನೇ ಈ ರೀತಿಯಾಗಿ ಜನ ಹೋಗೋದು. ನಾವೆಲ್ಲ ದರ್ಶನ ಮುಗಿಸೋದ್ರೊಳಗಡೆ ದೇವಸ್ಥಾನದೊಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ದೇವರನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಬಸಪ್ಪನವ್ರ ಪೂಜೆ ಆಗಿ ಈ ರೀತಿಯಾಗಿ ಬಸಪ್ಪನವರಿಂದ ಆಶೀರ್ವಾದ ತಗೊಳ್ಳೋದಕ್ಕೆ ಜನ ಮುಗಿ ಬಿದ್ದಿದ್ರು. ನಾನು ಕಳೆದ ಸರಿ ಹೋದಾಗ ಬಸಪ್ಪನವರು ಕೊಠಡಿಯಿಂದ ಈಚೆಗೆ ಬಿಟ್ಟಿರಲಿಲ್ಲ, ಅಂದರೆ ಬಿಡದಿಂದಲೂ ಹೋಗಿದ್ನಲ್ಲ ಅದರಿಂದ. ಈ ವಾರ ಮಂಗಳವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಬಸಪ್ಪನವ್ರ ಆಶೀರ್ವಾದನ ಈ ರೀತಿಯಾಗಿ ತಾಂತಿದ್ರು. ನನಗೆ ಆಶ್ಚರ್ಯ ಆಗಿದ್ದು ಎಷ್ಟು ಸಮಾಧಾನವಾಗಿದ್ದರು ಅಂತ ಅಂದರೆ ಬಸಪ್ಪನವರು. ಅಪ್ಪ ಜನಗಳಂತೂ ಅಷ್ಟು ರ್ಯಾಶ್ ಮಾಡ್ತಾಯಿದ್ರು, ಹಿಂದೆಯಿಂದ ಮುಟ್ತಾಯಿದ್ರು. ಕೆಳಗಡೆಗೆ ನೋಡಿ ಗಂಜಲವನ್ನು ಹಿಡಿದುಕೊಂಡು ಅವರು ತಲೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊತಾ ಇದ್ದಾರೆ. ಆದರೂ ಕೂಡ ಅದು ಬಸಪ್ಪ ಒಂದು ಸ್ವಲ್ಪನೂ ಗಾಬರಿ ಆಗೋದ ರೀತಿ ಭಕ್ತರ ಬೇಡಿಕೆಗಳನ್ನ ನಿಧಾನವಾಗಿ ನಿಂತು ಆಲಿಸ್ಕೊಂಡು ಎಷ್ಟು ಚೆನ್ನಾಗಿ ದಾಟ್ತು ಅಂದರೆ ಅದು ತುಂಬ ಪವಾಡನೇ ಇದೆ ಬಸಪ್ಪನವ್ರದ್ದು ಅಂತ ನಾನಂತೂ ಅದು ನೋಡಿ ತುಂಬ ಆಶ್ಚರ್ಯಪಟ್ಟೆ ಅಂತಲೇ ಹೇಳ್ಬೋದು. ಅಷ್ಟಿಲ್ದಲೇ ಯಾವುದೇ ಕಾರ್ಯನೂ ಕೂಡ ನಡೆಯೋದಿಲ್ಲ, ಮತ್ತು ಎಲ್ಲ ದೇವಸ್ಥಾನಗಳು ಕೂಡ ಈ ರೀತಿ ಆಗೋದಿಲ್ಲ. ನಿಜವಾಗ್ಲೂ ಇದು ಬಸಪ್ಪನವ್ರ ದೇವಸ್ಥಾನ ಈಗ ಕಳೆದ ಜನವರಿ 26ನೇ ತಾರೀಕು ಇಡೀ ಏಷ್ಯಾ ರೆಕಾರ್ಡ್ಗೆ ಸೇರಿತು. ಅದೊಂದು ಫಂಕ್ಷನ್ನೇ ಆಯಿತು. ಎಷ್ಟು ಇಡೀ ಕರ್ನಾಟಕದಲ್ಲ, ಏಷ್ಯಾ ರೆಕಾರ್ಡಿಗೆ ಸೇರಿದೆ ಅಂತ ಅಂದರೆ ಅದು ಹುಡುಗಾಟದ ಮಾತಾ. ನಿಜವಾಗ್ಲೂ ಇಷ್ಟು 35 ಅಡಿ ಎತ್ತರದ ಪಂಚಲೋಹದ ವಿಗ್ರಹ ಇರೋದು ಇದೊಂದೇ ಅಂತ ಅಂದರೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಲ್ವಾ ನಮಗೆಲ್ಲ. ಏಷ್ಯಾ ಖಂಡದಲ್ಲಿ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿರೋರು ಎಂತೆಂಥ ದೇವಸ್ಥಾನಗಳೆಲ್ಲ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಬೆಳೀತಾ ಇದೆ. ಅದೇ ನನ್ನಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳನ್ನೆಲ್ಲ ಮಾತಾಡಿಸ್ದೆ. ಯಾರೇ ಬಾಯಲ್ಲಿ ಕೇಳಿದರೂ ಕೂಡ ನಾನು ಇದು 3ನೇ ಸಲ ಬರ್ತಾ ಇರೋದು. ತಾಯಿ ನನಗೆ ಅಂದ್ಕೊಂಡಿದ್ದ ಕೆಲಸದ ಕಡೆ ಅಂದರೆ ಒಳ್ಳೇದು ಮಾಡೋ ಕಡೆ ಮುಖ ಮಾಡಿದಾಳೆ, ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಲೇ ಇದ್ದರು. ಇದನ್ನೆಲ್ಲ ಕೇಳಿದ್ರೆ ಹೌದು, ಅವ್ರಿಗೆ ಒಳ್ಳೇದ ನಂಬಿಕೆನೇ ತಾನೇ ಎಲ್ಲದೂ ನಡೀತಾ ಇರೋದು. ದೇವರು ಎದುರುಗಡೆ ಬಂದೆ ಪ್ರತ್ಯಕ್ಷ ಆಗಿ ನೀವು ಕೇಳ್ಕೊಂಡಿರೋದನ್ನ ಅಸ್ತು ಅಂತೇಳಿ ಮಾಡಿಕೊಡೋದಿಲ್ಲ. ಅದನ್ನು ನಂಬಿಕೆ ಇಟ್ಟು ಬಂದಾಗ ಆ ನಂಬಿಕೆಯಲ್ಲಿ ಒಳ್ಳೆಯದಾಗಿ ನಾವು ಅಂದ್ಕೊಂಡಿದ್ದು ಆಗ್ತಾ ಇದೆ ಅಂತ ಅಂದಾಗ ಇದು ಜಾಸ್ತಿ ಜನಗಳು ಬರೋದಕ್ಕೂ ಶುರುವಾಗ್ಬೋದು, ಹಾಗೆ ಪ್ರಸಿದ್ಧ ಕೂಡ ಆಗ್ಬೋದು. ಇದೆಲ್ಲ ಒಂದು ನಂಬಿಕೆ ಮೇಲೆ ನಡೀತಾ ಇರೋದು. ನನಗಂತೂ ತುಂಬ ಖುಷಿಯಾಯಿತು. ನಾನು ಕೂಡ ತುಂಬ ಭಯದಿಂದ, ನನಗೆ ತುಂಬ ಭಯ ಇತ್ತು ಬಸಪ್ಪನವ್ರ ಆಶೀರ್ವಾದ ಪಡ್ಕೊಳೋದಕ್ಕೆ. ಭಕ್ತಿಯಿಂದ ಹೋಗಿ ಬಸಪ್ಪನವ್ರ ಆಶೀರ್ವಾದನೂ ಕೂಡ ಪಡ್ಕೊಂಡೆ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳು ನೋಡಿ ಎಷ್ಟು ಹೆಂಗೆ ಆಡಿಸಿದ್ರು ಕೂಡ ನೋಡಿ ಅದು ಜಾಸ್ತಿ ಗಾಬರಿಯಾಗಿ ತಕ ತುಳಿಯೋದು ಆ ಥರ ಮಾಡಲೇ ಇಲ್ಲ. ಆದರೂ ಕೂಡ ಅದಕ್ಕೆ ಧೈರ್ಯನೇ ಬೇಕು ಅಂತಲೇ ಹೇಳ್ಬೋದು. ಆದರೂ ಬಸಪ್ಪನವರ ಪವಾಡ ಅತ್ಯದ್ಭುತ ಅಂತ ನಾನಂತೂ ಕಣ್ಣಾರ ನೋಡಿ ನಂಬಿದ್ದೀನಿ. ಇದನ್ನು ಕೆಲವೊಂದಷ್ಟು ಜನ ಮೂಢನಂಬಿಕೆ ಅಂತ ಅನ್ಬೋದು. ಇದು ಮೂಢನಂಬಿಕೆ ಅಲ್ಲ, ದೇವ್ರ ಮೇಲೆಲ್ಲ ನಂಬಿಕೆ, ಭಕ್ತಿ ಇದೆಲ್ಲದೂ ಕೂಡ ನಾವು ಕಣ್ಣಾರ ನೋಡ್ಬೋದು. ಅಂದ್ಕೊಂಡಿದ್ದು ಆದರೆ ತಾನೇ ನಾವು ಮುಂದಿನ ವಾರ ಮುಂದೆ ಹೋಗೋದಕ್ಕೆ ಸಾಧ್ಯ. ಮತ್ತು ಅದನ್ನು ಮೂಢನಂಬಿಕೆ ಅನ್ನೋದರಲ್ಲಿ ಅರ್ಥ ಇಲ್ಲ. ದೇವರನ್ನು ನಂಬಬೇಕು ನೋಡಿ.
ಅಷ್ಟಿಲ್ದಲೇ ರಾಜ್ಯಗಳಿಂದ ಮೂಲೆ ಮೂಲೆಗಳಿಂದ ಎಲ್ಲ ಈ ರೀತಿ ಜನಸಾಗರ ಬಂದು ಸೇರೋದಕ್ಕೆ ಸಾಧ್ಯನಾ? ನಿಜವಾಗ್ಲೂ ಇದರಲ್ಲಿ ಪವಾಡ ಮತ್ತು ನಂಬಿಕೆ ಖಂಡಿತವಾಗ್ಲೂ ಇದೆ ಅಂತ ಹೇಳ್ತಾ, ನಾನು ಕೂಡ ಈ ಬಾರಿ ಅಂದರೆ 2ನೇ ಬಾರಿ ತಾಯಿ ಚಾಮುಂಡೇಶ್ವರಿ ದರ್ಶನನ ಮುಗಿಸ್ಕೊಂಡು 3ನೇ ಬಾರಿ ಹೋಗೋದಕ್ಕೂ ಕೂಡ ಅಲ್ಲೇ ರೆಡಿ ಆಗಿದ್ದೀನಿ. 3ನೇ ಬಾರಿ ಎಂದು ಹೋಗ್ತೀನಿ ಅನ್ನೋದನ್ನು ಹೊರಡೋದಕ್ಕೂ ಮುಂಚೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಹೊರಡ್ತೀನಿ. ಇವತ್ತು ಯಾರೆಲ್ಲ ಬಂದಿದ್ರಿ ಅಂದರೆ, ನಾನು ಬಂದಿದ್ದು ಕಳೆದ ಮಂಗಳವಾರ. ಯಾರೆಲ್ಲ ತಾಯಿ ದರ್ಶನಕ್ಕೆ ಅಂತೇಳಿ ಬಂದಿದ್ರಿ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೋಗಿ ಆಲ್ರೆಡಿ ಅದರಿಂದ ಪ್ರಯೋಜನ ಅಂದರೆ ತಾಯಿಯಿಂದ ಅಂದ್ಕೊಂಡಿದ್ದನ್ನು ಈಡೇರಿಸ್ಕೊಂಡಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಯಾಕೆ ಅಂತ ಅಂದರೆ, ಮುಂದೆ ಯಾರಾದರೂ ಹೋಗಿ ತಾಯಿ ದರ್ಶನ ಮಾಡ್ಕೊಬೇಕು ಅನ್ನೋರಿಗೆ ನೀವೆಲ್ಲ ಇನ್ಸ್ಪಿರೇಷನ್ ಆಗಬೇಕು. ಹೌದು, ಅವರಿಗಾಗಿದೆ ಅಂತೆ, ಇವ್ರಿಗಾಗಿದೆ ಅಂತೆ, ನಾವು ಕೂಡ ಹೋದರೆ ತಾಯಿ ನಮಗೂ ಕೂಡ ಒಳ್ಳೇದು ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಬರಬೇಕು ಅಂತ ಅಂದರೆ, ನಾವೆಲ್ಲರೂ ಕೂಡ ನಮಗೆ ಆಗಿರ್ತಕ್ಕಂಥ ಅನುಭವನ ಶೇರ್ ಮಾಡಿಕೊಂಡ್ರೆ ತಾನೇ ಆಗೋದು. ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ, ನನಗೂ ಕೂಡ ತಾಯಿ ಒಳ್ಳೇದು ಮಾಡಿದಾಗ ನಾನು ಖಂಡಿತವಾಗ್ಲೂ ಮಾಡ್ತಾವಳೆ, ಇನ್ನೂ ಚೆನ್ನಾಗಿ ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸನ ಅವಳು ಈಡೇರಿಸ್ಕೊಟ್ಟಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದೇನು ಅನ್ನೋದನ್ನು ಕೂಡ. ಇವಾಗ ಬನ್ನಿ, ತಾಯಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಎಲ್ಲರೂ ಕೂಡ ಅಂದರೆ ತಾಯಿ ಮುಂದೆ ಉಪ್ಪಿನಿಂದ ದೃಷ್ಟಿನೂ ಕೂಡ ನಿವಾಳಿಸಿ ಹಾಕ್ಕೊತಾ ಇದ್ರು. ನಾನು ಅದನ್ನು ಕೂಡ ಆಲ್ರೆಡಿ ಕಳೆದ ಬಾರಿನೇ ಹೇಳಿದ್ದೀನಿ, ಈ ರೀತಿ ಉಪ್ಪಿನ ರಾಶಿನೇ ಬಿದ್ದಿರುತ್ತೆ, ಅದನ್ನು ಯಾವ ರೀತಿ ಏನಕ್ಕೆ ಆ ರೀತಿ ಹಾಕ್ತಾರೆ ಅಂತೇಳಿ ಉಪ್ಪಲ್ಲಿ ದೃಷ್ಟಿ ತೆಗೆದು ಹಾಕ್ಕೊಳೋದು. ಹಾಗೆ ಇವರು ನನ್ನ ವೀವರ್ಸ್ ಅಂದರೆ ಫಾಲೋಯರ್ಸ್ ಅಂತೇಳಿ ಅವರು ತುಂಬ ಖುಷಿಯಿಂದ ಮಾತಾಡಿಸ್ತಿದ್ರು. ಅವರು ಮೈಸೂರವರಂತೆ. ನಾವಿಬ್ಬರು ಅಮ್ಮ ಮಗಳು ಇಬ್ಬರೂ ಕೂಡ ನಿಮ್ಮ ವ್ಲಾಗ್ಸ್ಗಳನ್ನ ತಪ್ಪದೇ ನೋಡ್ತೀವಿ ಮೇಡಮ್, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಿಮ್ಮನ್ನು ದೂರದಿಂದಲೇ ನೋಡಿದೆ, ಮಾತಾಡಿಸ್ಕೊಂಡು ಹೋಗಲೇಬೇಕು ಅಂತೇಳಿ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದೆ ಅಂತ ಹೇಳಿ ಅವರೆಲ್ಲೋ ನನ್ನ ಕ್ಯೂನಲ್ಲಿ ನೋಡಿ ಆಚೆ ಬರೋವರೆಗೂ ವೆಯ್ಟ್ ಮಾಡ್ತಿದ್ರು. ಇದೆಲ್ಲ ಮುಗಿದ ಮೇಲೆ ನಾನು ಇಲ್ಲಿ ಒಂದು ಹಳ್ಳಿ ಅಂಗಡಿ ಅಂತಕ್ಕಂಥ ಒಂದು ಅಂಗಡಿ ಶುರುವಾಗಿದೆ. ಇದರೊಳಗಡೆ ಹೋದರೆ ನಿಜವಾಗ್ಲೂ ನಮಗೆ ಹಳ್ಳಿಲಿರ್ತಕ್ಕಂಥ ಅಂದರೆ ಹಳ್ಳಿಲಿ ಉಪಯೋಗಿಸ್ತಿದ್ದ ಎಲ್ಲ ವಸ್ತುಗಳನ್ನು ಕೂಡ ಇವರು ಮಾರಾಟಕ್ಕೆ ಇಕ್ಕಿದ್ದಾರೆ. ಹಾಗೆ ಆರೋಗ್ಯವಾಗಿರ್ತಕ್ಕಂಥ ಎಲ್ಲ ಥರದ ಪೌಡರ್ಗಳನ್ನ, ಹಾಗೆ ಜೇನುತುಪ್ಪನ ಅಂದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಜೇನುತುಪ್ಪ, ಈ ರೀತಿ ಎಲ್ಲ ಐಟಮ್ಗಳನ್ನು ಕೂಡ ಅವರು ಹೊಸದಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಅವರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ ತಾಯಿ ಪವಾಡದ ಬಗ್ಗೆ, ಹಾಗೆ ತಾಯಿ ಶಕ್ತಿ ಬಗ್ಗೆ. ನಾವು ನಿಜವಾಗ್ಲೂ ಇದನ್ನೆಲ್ಲ ಕಣ್ಣಾರ ನೋಡ್ತಾ ಇದ್ದೀವಿ ಅಂತ ಅವರು ತುಂಬ ಚೆನ್ನಾಗಿ ದೇವ್ರ ಬಗ್ಗೆ ಅವ್ರಿಗೂ ಕೂಡ ಒಳ್ಳೇದು ಮಾಡಿದ್ದಾಳೆ ಅಂತಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ನೀವು ಕೂಡ ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದರೆ ಅವರು ಇಲ್ಲಿ ಅಂಗಡಿಯಲ್ಲಿ ನೋಡಿ ಎಂತೆಂಥ ಐಟಮ್ಗಳನ್ನ ಇಟ್ಟಿದ್ದಾರೆ ಅಂದರೆ ನನಗೆ ತುಂಬ ಖುಷಿಯಾಯಿತು. ನಾನು ಕೂಡ ನನಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಐಟಮ್ಗಳನ್ನ ತೊಗೊಂಡು ಅಲ್ಲಿಂದ ಬಂದೆ. ನೀವು ಯಾರಾದರೂ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋದಾಗ ಈ ಅಂಗಡಿಗೆ ಒಂದು ಸಲ ವಿಸಿಟ್ ಕೊಡಿ. ಹೆಣ್ಮಕ್ಳಿಗೆ ಇಷ್ಟ ಆಗ್ತಕ್ಕಂಥ ಎಲ್ಲ ಐಟಮ್ಗಳು ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಗಡಿ ಓನರ್ ಕೂಡ ಅವರು ಮಾತಾಡಿದ್ದಾರೆ ಇದೇ ವಿಡಿಯೋದಲ್ಲಿ. ಬನ್ನಿ, ಅದು ಅಂಗಡಿ ಎಲ್ಲ ಸುತ್ತಾಡಿದ್ದೆಲ್ಲ ಆದಮೇಲೆ ನಾನು ಅವ್ರ ಹತ್ರ ಕೂಡ ಮಾತಾಡಿದೆ. ದೇವಸ್ಥಾನದ ಬಗ್ಗೆ ಏನಾದರೂ ಮಾಹಿತಿ ಅಂದರೆ ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ? ದೇವದರು ಏನಾದರೂ ನಿಮಗೆ ಪರ್ಟಿಕ್ಯುಲರಾಗಿ ನಿಮ್ಗೆ ಏನಾದರೂ ಅದು ಮಹತ್ವ ಸರಿ ಅನ್ನಿಸ್ತಾ ಇದೆಯಾ? ಇಲ್ಲ ಭಕ್ತಾದಿಗಳೆಲ್ಲ ಇಷ್ಟೊಂದು ಜನ ಬರ್ತಾ ಇದ್ದಾರೆ, ನಾವು ಇಲ್ಲಿ ಬರ್ತಕ್ಕಂಥವ್ರು ನಿಮ್ಮ ಹತ್ರ ಹಂಚ್ಕೊತಾ ಇರ್ತಾರೆ, ಅದ್ರ ಬಗ್ಗೆ ಹೇಳ್ಬಿಟ್ಟು ನೀವು ಹೊಸದಾಗಿ ನಾನು ಕಳಸೆರ ಬಂದಾಗ ಈ ಶಾಪ್ ಇರಲಿಲ್ಲ, ಇತ್ತೀಚೆಗೆ ಓಪನ್ ಮಾಡಿದ್ದೀರಾ, ಈಗ ಓಪನ್ ಮಾಡಿದ್ದೀರಾ, ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ನೀವು ಮಾತಾಡಿ. ನಮಸ್ತೆ, ನನ್ನ ಹೆಸರು ಕಿಶೋರ್ ಅಂತ. ಸೊ ಇದು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲಲ್ಲಿ ನಮ್ಮದೊಂದು ಅಂಗಡಿ ಮಾಡಿದ್ದೀವಿ. ಸೊ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಭಾಳ ಅಂದರೆ ಭಾಳ ಮರ್ಯಾದೆ ಇದ್ದಾರೆ. ಇಲ್ಲಿ ಯಾರೇ ಬಂದು ಅವರ ಏನು ಕೇಳ್ಕೊಳ್ತಾರೋ ಖಂಡಿತ ಹಾಗೆ ಆಗಿದೆ. ತುಂಬ ಜನ ಉದಾಹರಣೆಗಳು ಇದ್ದಾವೆ, ಪರ್ಸ್ನಲ್ ನಾವು ಕೂಡ ಅಷ್ಟೇ ತುಂಬ ಜನ ಕೇಳಿದ್ದಾರೆ. ಸೊ ಯಾರೇ ಬಂದು ಇಲ್ಲಿ ಒಂದು 7 ವಾರ ಕೈ ಕಟ್ಟಿ ಹೋದವ್ರಿಗೆ ಅವ್ರು ಏನು ಕೇಳ್ಕೊಂಡಿದ್ದಾರೋ ಖಂಡಿತ ಹಾಗೆ ಆಗಿದೆ. ತುಂಬ ಈ ವಿಶ್ವದಲ್ಲೇ ಎತ್ತರವಾದಂಥ ದೇವಸ್ಥಾನ ಅಂದರೆ 60 ಅಡಿ. ಸೊ ಪಂಚಲೋಹದಿಂದಲೇ ಮಾಡಿರುವಂಥದ್ದು ಇದು ಚಾಮುಂಡೇಶ್ವರಿ ವಿಗ್ರಹ ಆಗಿದೆ. ಸೊ ಇಲ್ಲಿ ಯಾರೇ ಬಂದು ಏನೇ ಕೇಳ್ಕೊಳ್ತಾರಲ್ಲ 7 ವಾರ ಕೈ ಕಟ್ಟಿದ್ರೆ ಅವ್ರು ಕೇಳ್ಕೊಂಡಿರೋದು 100% ಆಗಿದೆ. ಪರ್ಸ್ನಲ್ ನಾವು ಕೂಡ ನನ್ನ ಪರ್ಸ್ನಲ್ ಕೂಡ ನಾನು ಏನು ಕೇಳ್ಕೊಂಡಿರೋದು ಖಂಡಿತ ಆಗಿದೆ. ಸೊ ಬಂದವರೆಲ್ಲ ಭಾಳ ಹ್ಯಾಪಿ ಫೀಲ್ ಮಾಡ್ತಾರೆ. ಒಬ್ಬರು ಯಾರಾದರೂ ಬಂದು ಅದೇ ನೋಡಿದ್ರೆ ಇಲ್ಲಿ ಒಂದ್ಸರಿ ಬಂದವರು 7 ಸರಿ ಬರ್ತೀವಿ ಅಂದರೆ ಅವ್ರಿಗೆ ಪಾಸಿಟಿವ್ ಆಗಿ ಆಗಿದ್ರೆ ತಾನೇ ಬರೋದಕ್ಕೆ ಸಾಧ್ಯ. ದಿನಕ್ಕೆ ಜನ ಎಲ್ಲ ಜಾಸ್ತಿ ಆಗ್ತಾ ಇದ್ದಾರೆ, ಅಂದ್ಕೊಂಡಿದ್ದಾಗುತ್ತೆ ಅಂತ ನಾನು ಕೂಡ ಕೇಳಿದ್ದೆ. ಖಂಡಿತ ಹಾಗೆ ಆಗುತ್ತೆ ಮೇಡಮ್. ತುಂಬ ಜನ ಹೇಳಿದ್ದಾರೆ, ಅವರು ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗುತ್ತೆ.
ಸೊ ಅದೇ ತರ ಈ ದೇವಸ್ಥಾನ ಒಳಗಡೆ ನಾವು ಒಂದು ಹಳ್ಳಿ ಅಂಗಡಿ ಅಂತ ಅಂಗಡಿ ಹೆಸರೇ ನೋಡಿದೆ, ಹಳ್ಳಿ ಅಂಗಡಿ ಅಂತಲೇ ಇಟ್ಟಿದ್ದೀರಾ. ಇಲ್ಲಿರ್ತಕ್ಕಂಥ ಮೆಟೀರಿಯಲ್ಗಳೆಲ್ಲ ಹಳ್ಳಿಗೆ ಸಂಬಂಧಪಟ್ಟಿದ ಥರನೇ ಇದೆ. ಆಮೇಲೆ ಆರೋಗ್ಯವಾಗಿ ಉಪಯೋಗಿಸೋ ಅಂಥದ್ದೇ ಇದೆ. ಶಾಪ್ ನೋಡಿನೇ ಖುಷಿ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಒಳಗಡೆ ಬಂದ್ವಿ. ಒಳಗಡೆ ಬಂದಮೇಲೆ ಹೆಣ್ಮಕ್ಳಿಗೆ ಇಷ್ಟ ಆಗೋ ಅಂತ ಎಲ್ಲ ಐಟಮ್ಗಳು ಇದೆ. ಬೆಲೆ ಕೂಡ ನೀವು ನನಗಿನ್ನೂ ಹೊಸ್ದಾಗಿ ಬಂದಿರೋದ್ರಿಂದ ಬೆಲೆ ಅಷ್ಟು ಗೊತ್ತಿಲ್ಲ, ಅವ್ರ ಹತ್ರನೇ ಕೇಳ್ತಾ ತುಂಬ ಚೆನ್ನಾಗಿದೆ. ಯಾರಾದರೂ ಇಲ್ಲಿ ಬಂದವರೆಲ್ಲ ಒಂದ್ಸರಿ ಅಂಗಡಿಗೆ ವಿಸಿಟ್ ಕೊಟ್ಟು ಹೋಗ್ಬೋದು, ಅದ್ರಾಗೆ ನನ್ನ ಮಾನ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನ್ಯಾಚುರಲ್ ಆಗಿ ಮಾಡಿರೋಂಥದ್ದು ಪ್ಯೂರ್ ಪಿಂಗಾಣಿಗಳೆಲ್ಲ ಆಗಿನ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲ, ಇತ್ತೀಚೆಗೆಲ್ಲ ಬಂದಿದ್ದಾರೆ ಬಿಡಿ, ಮಡಿಕೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಾರೆ. ಇದನ್ನ ಸೈಡ್ ಬಿಸಾಕಿದ್ರು ಮತ್ತೆ ಇದಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ಇಟ್ಟಿರೋ ಪದಾರ್ಥಗಳು ಅಷ್ಟು ನಿಜವಾಗಿ ಹಾಳಾಗಲ್ಲ, ಹೆಲ್ತ್ಗೆಲ್ಲ ತುಂಬಾ ಒಳ್ಳೇದು. ಮಡಿಕೆಲ್ಲ ಏನೇ ಮಾಡಲಿ ಮೇಡಮ್, ನಿಮ್ಗೆ ಟೇಸ್ಟ್ ಬಹಳ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಬರುತ್ತೆ, ಬೇಗ ಹಾಳಾಗಲ್ಲ. ಮೊಸರೆಲ್ಲ ಹಾಕಿದ್ರೆ ಒಂಥರ ಫ್ರಿಡ್ಜಲ್ಲಿ ಇಟ್ಟದಂಗಿರುತ್ತೆ. ಸೊ ಅದೇ ಥರ ಕಾಪರ್ ಬಾಟಲ್ಸ್ ಕೂಡ ಇದೆ. ಅದೆಲ್ಲ ನೀವು ನೀರು ಇಟ್ಟು ಕುಡಿದ್ರೆ ಹೆಲ್ತ್ಗೆ ಅಂದರೆ ಸ್ಕಿನ್ ಗ್ಲೋನೆಸ್ ಆಗುತ್ತೆ, ಹಾರ್ಟಿಗೆ ತುಂಬ ಒಳ್ಳೆಯದು. ಅದೇ ಥರ ಪ್ಯೂರ್ ಕ್ಯಾಸ್ಟರ್ ಆ್ಯಂಡ್ ಕುಕ್ವೇರ್ ಅಂತ ಇದೆ ಮೇಡಮ್. ಅದನ್ನು ಕನ್ನಡದಲ್ಲಿ ಎರ್ಕ ತಾಂಗವಾಳ ಅಂತ ಕರೀತಾರೆ. ಐರನ್ ಕಂಟೆಂಟ್ ಜಾಸ್ತಿ ಮೇಡಮ್. ಅದರೊಳಗೆ ನೀವು ದೋಸೆ ಎಲ್ಲ ಮಾಡಿದ್ರೆ ಹೋಟ್ಲಲ್ಲಿ ಬಂದಂಗೆ ಕ್ರಿಸ್ಪಿಯಾಗಿರುತ್ತೆ. 100 ವರ್ಷ ಇಟ್ಟರು ಹಂಗೆ ಇರುತ್ತೆ. 100 ವರ್ಷ ಕೂಡ ಅದೇ ಥರ ದೋಸೆ ಪಡ್ಡು ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮೇಡಮ್. ಅದೇ ಥರ ಗಾಣದಲ್ಲಿ ಮಾಡಿರೋಂಥ ಎಣ್ಣೆಗಳಿದ್ದಾವೆ. ಎಲ್ಲ ಎಣ್ಣೆ ಇದೆಯಾ? ಎಲ್ಲ ಥರದ ಗಾಣದಲ್ಲಿ ಮಾಡಿರೋಂಥ ಕೋಕೋನಟ್ ಆಯಿಲ್ ಮೇಡಮ್ ಇದು. ಸೊ ತಲೆಗೆ ಹಚ್ಕೋಬಹುದು, ಅಡುಗೆಗೆ ಯೂಸ್ ಮಾಡ್ಬೋದು. ಸೊ ಪ್ಯೂರ್ ಜೇನುತುಪ್ಪ ಇದೆ, ಫಾರೆಸ್ಟ್ ಇಂದ ತಂದಿರೋಂಥ ಜೇನುತುಪ್ಪ. ಬೇರೆ ಕಡೆ ಎಲ್ಲ ಸಕ್ಕರೆ ಮಿಕ್ಸ್ ಮಾಡಿರ್ತಾರಲ್ಲ, ಇದು ಯಾವುದೇ ಕಾರಣಕ್ಕೂ ಏನು ಸಕ್ಕರೆ ಮಿಕ್ಸಿಂಗ್ ಇರಲ್ಲ. 100% ಜೇನುತುಪ್ಪ ಇದೆ. ಅದೇ ಥರ ನಾಟಿ ಹಸು ತುಪ್ಪ ಇದೆ ಮೇಡಮ್. ನಾಟಿ ಹಸು ತುಪ್ಪ ಅದು ಪ್ಯೂರ್ ಮಲೆನಾಡು ಗಿಡ್ಡ ಹಸುದು. ಒಂದ್ಸತಿ ತುಪ್ಪ ತಿಂದರೆ ಅಜ್ಜಿ ಮಾಡಿಕೊಟ್ರೆ ನೆನಪಾಗುತ್ತೆ. ಅದೇ ಥರ ಈಗ ಮಸಾಲ ಪದಾರ್ಥಗಳು ಎಲ್ಲ ನ್ಯಾಚುರಲ್ ಆಗಿ ಮಾಡಿಸಿರ್ತೀವಿ. ಎಲ್ಲ ನ್ಯಾಚುರಲ್ ಪದಾರ್ಥಗಳು ಒಟ್ಟಿನಲ್ಲಿ ಹಳ್ಳಿ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದವರು ಒಮ್ಮೆ ಅಂಗಡಿಗೆ ಭೇಟಿ ಕೊಟ್ಟು ನೀವು ಕೂಡ ತಗೊಂಡು ನೋಡಿ, ನಿಮಗೆ ಅನುಭವ ಬಂದರೆ ನೀವೇ ಬೇರೆಯವ್ರಿಗೆ ಹೇಳ್ತೀರಾ. ನಮ್ಮ ದೇವಸ್ಥಾನ ನಮ್ಮ ಅಂಗಡಿಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಈಗ ತಿಳ್ಕೊಂಡಿರೋದು ದೇವಸ್ಥಾನಕ್ಕೆ ಬಂದರೆ ಖಂಡಿತ ಹಾಗೆ ಆಗುತ್ತೆ. ಅದು ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು. ಅಂಗಡಿಗೆ ಬರಲಿಲ್ಲ ಪರವಾಗಿಲ್ಲ, ಚಾಮುಂಡೇಶ್ವರಿ ದರ್ಶನ ಅಂತ ಮಾಡಿ 100% ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ಸ್. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಇದ್ರ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್. ಏನಿಲ್ಲ ಬರೋಣ. ಮಾತಾಡ್ತೀನಿ ನಮ್ಮ ಕಡೆಯಲ್ಲಿ ಏನೈತೆ, ಈ ಕಡೆಯಲ್ಲಿ ಏನೈತೆ? ಯಾಕಂದ್ರೆ ಅಡಿಕೆ ಗಿಡ ಐತೆ, ಸಿಕ್ಕತ್ತು ದೊಡ್ಡತ್ತು ಫಲ ಬಿಡೋದೆಲ್ಲ 1,000. ತೆಂಗಿನ ಗಿಡನೂ ಅಷ್ಟೇ, ರೇಷ್ಮೆ ಕಡ್ಡಿ, ಒಂದ 70 ಗಿಡ ಮಾವಿನ ತೋಟ ಎಲ್ಲ ಆಯ್ತಾ? ಆಮೇಲೆ ಒಂದು 3 ಎಷ್ಟು ಜನ ಮಕ್ಕಳು? ಇಬ್ರಾಳ ಅವ್ರೆ, ಹೇಳ್ತೀನಿ ಕೇಳು. ಇಬ್ರಾಳ ಅವ್ರೆ, ನಿನ್ನ ಅಜ್ಜಿ 130 ವರ್ಷ ಆಗ್ತೆ. ನಿನ್ನ ಅವಳೆ ನಿಮ್ಮತ್ತೆ ಕಿರಿಮಗನ ಕಡೆ ಮಕ್ಳ, ಗಂಡು ಮಕ್ಳ ಹೆಣ್ಮಕ್ಳ? ನನಗೆ 2 ಗಂಡು ಮಕ್ಕಳು, 1 ಹೆಣ್ಮಗಳು. ಈಗ ಗಂಡಿಂದ 6 ಮೊಮ್ಮಕ್ಕಳು, ಗಂಡು ಹೆಣ್ಣು 3 ಗಂಡು 3 ಹೆಣ್ಣು 6 ಮೊಮ್ಮಕ್ಕಳು. 3 ಜನ, ಒಬ್ಬೊಬ್ರಿಗೆ 1 ಹೆಣ್ಣು 1 ಗಂಡು, 3 ಗಂಡು 3 ಹೆಣ್ಣು 6 ಜನ. ಆಮೇಲೆ ನನ್ನ ಅಕ್ಕಂಗಿ ನಮ್ಮ ಅಪ್ಪನ ಬಳಗದಲ್ಲಿ ಒಂದು 50 ಜನ ಆಯ್ತೇನಪ್ಪ. ಇವಾಗ ನೋಡವ್ವ ಇಷ್ಟೆಲ್ಲ ಮಡಿಕೊಂಡಿದ್ದೀವಿ. ಅವ್ರು ಸಸಿದಿರ್ ಬರೋದ್ಕಿಂತ ಮುಂಚೆಲೆ ಎಲ್ಲ ತಂದು ಗಿಡ ಎಲ್ಲ ಮಾಡಿ ರೆಡಿ ಮಾಡಿಬಿಟ್ಟಿದ್ವು. ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತಿದ ಮೇಲೆ ಈ ಮುಗ್ಧ ಜನರ ಹತ್ರ ಮಾತಾಡಿಕೊಂಡು ತುಮಕೂರು ಬಂದಿದ್ದೇ ಗೊತ್ತಾಗಲಿಲ್ಲ. ಇವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡಿದೆ. ಅವರು ಕೂಡ ಅಷ್ಟೇ ನನ್ನ ತುಂಬ ಚೆನ್ನಾಗಿ ಅಯ್ಯೋ ಪಾಪ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಅವರು ಮಾತಾಡಿದ್ರು. ಈ ರೀತಿ ಮಾತಾಡೋದು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟೇ ಜೀವನ, ನಗ್ತಾ ಇರಿ, ನಗಿಸ್ತಾ ಇರಿ. ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಕೂಡ ನೀವು ಅಂದ್ಕೊಂಡಿದ್ದ ಈಡೇರಿಸಲಿ ಅಂತ ನಾನು ಕೂಡ ತಾಯಿಯಲ್ಲಿ ಕೇಳ್ಕೊತ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.